ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ತುಂಬ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದೆ. ಏನು ಅಂತಂದರೆ, ಸರ್ ಫಸ್ಟ್ ಪಿ ಯು ಸಿ ಮಿಡ್ ಟರ್ಮ್ ಸಿಲೆಬಸ್ ಏನಿದೆ ರೀ, ಏನು ಓದಬೇಕು ಅಂತ. ಹಾಗಾಗಿ ಈ ಒಂದು ವಿಡಿಯೋಲಿ ನಾನು ಮಿಡ್ ಟರ್ಮ್ ಸಿಲೆಬಸ್ ಪ್ಲಸ್ ಸರ್ ಎಕ್ಸಾಮ್ಸ್ ಯಾವಾಗ ಅದಾವ್ರಿ ಮಿಡ್ ಟರ್ಮ್ ಅಂತ ತುಂಬ ಜನ ಕೇಳ್ತಾ ಇದ್ದರು. ಸೊ ಒಂದು ಎಕ್ಸಾಮ್ ಡೇಟನ್ನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ನಾನು ಆಲ್ ಸಬ್ಜೆಕ್ಟ್ ಎಲ್ಲ ವಿಷಯದ ಏನದ ಅಂತಂದರೆ ಸಿಲೆಬಸನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ತಾವು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿರಿ. ಮತ್ತೇನು ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ. ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಲಿಂಕನ್ನು ಯೂಸ್ ಮಾಡಿ ತಾವು ಏನು ಮಾಡ್ಬೋದು, ಜಾಯ್ನನ್ನು ಆಗಬಹುದು. ಓಕೆ ನೋಡ್ರಿ, ಇವಾಗ ಕನ್ನಡ ಏನಿದೆಪ್ಪ ಸಿಲೆಬಸ್ ಅಂದರೆ ಅರ್ಧ ವಾರ್ಷಿಕ ಪರೀಕ್ಷೆಗೆ ದುರ್ಯೋಧನ ವಿಲಾಪ ರನ್ನ ಬರೆದಿರ್ತಕ್ಕಂಥದ್ದು, ವಚನಗಳು ಅಲ್ಲಂಪ್ರಭು ಅವ್ರದ್ದು, ಘಟಿವಾಳಯ್ಯ ಅಕ್ಕಮಹಾದೇವಿ ಅವ್ರದ್ದು, ದೇವನೊಲಿದನ ಕುಲವೇ ಸತ್ಕುಲಂ ಇದು ಹರಿಹರ ಅವ್ರದ್ದು ರೀ. ನೆಕ್ಸ್ಟ್ ಹಲ್ಲು ಬಿದ್ದಾಳ್ ಕಲ್ಮರಂ ಕರಗುವಂತೆ ಲಕ್ಷ್ಮೀಶ್ ಅವ್ರದ್ದು, ತಲ್ಲಣಿಸದಿರು ಕಂಡೆ ತಾಳುಮನವೇ ಕನಕದಾಸರು. ಆಮೇಲೆ ಶಿಶು ಮಕ್ಕಳಿಗೊಲಿದ ಮಾದೇವ ಇದು ಜನಪದ ಕಾವ್ಯದ. ಅಖಂಡ ಕರ್ನಾಟಕ ಕುವೆಂಪು ಅವ್ರದ್ದು ರೀ. ಎಂದಿಗೆ BC ರಾಮಚಂದ್ರ ಶರ್ಮಾ ಅವ್ರು ಬರೆದಿರ್ತಕ್ಕಂಥದ್ದು. ಇದು ಅಷ್ಟೇ ಅಲ್ಲದೆ ಇವಾಗ ಗದ್ಯ ಭಾಗದಲ್ಲಿ ನಿಮಗೆ ಗಾಂಧಿ ಬರುತ್ತೆ, ರಾಗಿ ಮುದ್ದೆ ಬರುತ್ತೆ, ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಬರುತ್ತೆ, ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಚೆನ್ನಣ್ಣ ವಾಲಿಕರ್ ಅವ್ರು ಬರೆದಿರ್ತಕ್ಕಂಥ ಒಂದು ಗದ್ಯ ಭಾಗದಲ್ಲಿಂದು ಕ್ವಶನ್ಸ್ಗಳು ಬರ್ತಾವೆ. ಆಮೇಲೆ ಬುದ್ಧ ಬಿಸಿಲೂರಿನವನು ಇದು ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರು ಬರೆದಿರ್ತಕ್ಕಂಥದ್ದು ಅದ ನೋಡ್ರಿ. ಇದು ಅಷ್ಟೇ ಅಲ್ಲದೆ ನಿಮಗೆ ನಾಟಕನೂ ಇದೆ ರೀ. ನಾಟಕ ವಿಭಾಗದಲ್ಲಿ ಬೋಳೆಶಂಕರ ದೃಶ್ಯಗಳು 1, ಬೆಪ್ಪು ತಕ್ಕಡಿ, ಆಮೇಲೆ ನಗಬೇಕು ತಮ್ಮ ನಗಬೇಕು, ಜಯವು ನರಕದ ಮಾಲೀಕ, ಬೊಂಬಂ ಶಂಕರ ಬೋಳೆ ಶಂಕರ, ಹಸಿರು ಸಾಮ್ರಾಜ್ಯದ ನಮ್ಮ ಪ್ರಜೆ, ಎಲ್ಲರಂತವಳಲ್ಲ ನಮ್ಮಾಕಿ, ಸಿಕ್ಕಳ ರಾಜಕುಮಾರಿ, ಆಮೇಲೆ ಬಿಸಿಲು ಬೆಳಗುವ ಹಸಿರ ಸಿರಿನಾಡ ಸೀಮೆ. ಇದಿಷ್ಟು ಅಂದರೆ ನಾಟಕ ವಿಭಾಗದಲ್ಲಿಂದ ಅದ ರೀ. ಅದಷ್ಟೇ ಅಲ್ಲದೆ ಮತ್ತೆ ಭಾಷಾಭ್ಯಾಸ ನೋಡೋಣ ಅಂತ. ಬಿಡಿಸಿ ಬರೆಯಿರಿ ಸಮಾನಾರ್ಥಕ ಪದಗಳು, ಪದಗಳ ಅರ್ಥ, ನಾನಾರ್ಥಗಳು, ತತ್ಸಮ ತದ್ಭವ, ದ್ವಿರುಕ್ತಿ, ನುಡಿಗಟ್ಟುಗಳು, ಸ್ವಂತ ವಾಕ್ಯ ರಚನೆ, ಅನ್ಯದೇಶೀಯ ಪದಗಳು, ಅನುಕರಣಾವಯಗಳು. ಕನ್ನಡ ಸ್ವಲ್ಪ ಜಾಸ್ತಿ ಇದೆ ಸಿಲೆಬಸ್, ಹೌದಲ್ವಾ? ಸೊ ಎಲ್ಲವನ್ನ ತಾವು ಇವಾಗಿಂದನೇ ಪ್ರಾಕ್ಟೀಸ್ ಮಾಡಿರಿ. ಕಾಲಸೂಚಕಗಳು, ಅದರಲ್ಲಿ ಪತ್ರಲೇಖನ ಬರುತ್ತಾ, ಗಾದೆಗಳ ವಿಸ್ತರಣೆ ಬರುತ್ತಾ, ಪ್ರಬಂಧ ರಚನೆ ಬರ್ತದೆ ನೋಡ್ರಿ. ಓಕೆ, ಇಷ್ಟೇನೆಂದರೆ ಕನ್ನಡ ಒಂದು ಸಿಲೆಬಸ್ ಇದೆ. ಇದರಲ್ಲಿ ಒಂದು 10 to 20% ವೇರಿಯೇಷನ್ ಆಗ್ಬೋದು, ಅಂದರೆ ಹೆಚ್ಚು ಕಡಿಮೆ ಆಗ್ಬೋದು ರೀ. ಆಲ್ಮೋಸ್ಟ್ ಅಲ್ಲಿ ಒಂದು 50% ಸಿಲೆಬಸ್ ಅಂತ ಅಂದ್ಕೊಳ್ರಿ. ನಿಮ್ದೇನು ಹೋಲ್ ಸಿಲೆಬಸ್ ಇದೆ ಅಲ್ವಾ, ಆ ಒಂದು ಹೋಲ್ ಸಿಲೆಬಸ್ಲಿಂದು 50% ಸಿಲೆಬಸ್ ಅಂತ ಅಂದ್ಕೊಳ್ರಿ. ಓಕೆನಾ? ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮಗೆ ಮಿಡ್ ಟರ್ಮ್ ಕ್ವಶನ್ ಪೇಪರ್ ಎಲ್ಲ ನಾನೇನಂದರೆ ನೆಕ್ಸ್ಟ್ ವಿಡಿಯೋಲಿ ಹೇಳ್ಕೊಡ್ತೀನಿ ಅಂತ್ರಿ. ಓಕೆ, ಸೊ ನಿಮಗೆಲ್ಲ ಮಿಡ್ ಟರ್ಮ್ ಕ್ವಶನ್ ಪೇಪರ್ ಯಾವ ಥರ ಕ್ವಶನ್ಸ್ಗಳನ್ನು ಕೇಳ್ತಾನೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಈಸಿ ಇರುತ್ತಾ ಹಾರ್ಡ್ ಇರುತ್ತೆ ಎಲ್ಲವನ್ನ ಹೇಳ್ಕೊಡ್ತೀನಿ ಅಂತ. ಓಕೆ, ಸೊ ಇವಾಗ ಸೆಕೆಂಡ್ ಇಂಗ್ಲೀಷ್ಗೆ ಹೋಗೋಣ ಅಂತ್ರಿ. ಎಸ್, ಸಿಲೆಬಸ್ ಫಾರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇಂಗ್ಲೀಷ್. ದ ಜೆಂಟಲ್ಮೆನ್ ಆಫ್ ದ ಜಂಗಲ್, ದ ಸ್ಕೂಲ್ ಬಾಯ್, ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್, ಓರೋ ಮನುಷ್ಯನ್, ಮನಿ ಮ್ಯಾಡ್ನೆಸ್, ಬಾಬರ್ ಅಲಿ, ಇಫ್ ಐ ವಾಸ್ ಎ ಟ್ರೀ, ವಾಚ್ಮನ್ ಆಫ್ ದ ಲೇಕ್. ಇದಷ್ಟೇ ಅಲ್ಲದೆ ವರ್ಕ್ ಬುಕ್ಕಲ್ಲಿಂದ ಏನೇನು ಬರುತ್ತೆ ನೋಡ್ರಿ. ಕಾಂಪ್ರಿಹೆನ್ಷನ್ ಪ್ಯಾಸೇಜ್, ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್, ವರ್ಬ್ಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಕರೆಕ್ಷನ್ ಆಫ್ ಸೆಂಟೆನ್ಸಸ್, ವರ್ಡ್ ಆರ್ಡರ್, ಹೋಮೋನಿಮ್ಸ್, ಹೋಮೋಫೋನ್ಸ್, ಕ್ವಶನ್ ಟ್ಯಾಗ್ಸ್, WH ಕ್ವಶನ್ಸ್, ಡೂ ಫಾರ್ಮ್ಸ್, ರೆಫರೆನ್ಸ್ ಸ್ಕಿಲ್ಸ್, ಲೆಟರ್ ರೈಟಿಂಗ್, ಲ್ಯಾಂಗ್ವೇಜ್ ಫಂಕ್ಷನ್. ಇದರಲ್ಲಿಂದ ಎಲ್ಲ ಬರುತ್ತೆ. ಮತ್ತು ಏನು ಅಂದರೆ ಡಿಸ್ಟಿಕ್ ವೈಸ್ ಇಲ್ಲಿ ನಿಮಗೆ ಡಿಸ್ಟಿಕ್ ವೈಸ್ ಏನು ಅಂತಂದರೆ ಕ್ವಶನ್ ಪೇಪರ್ ಚೇಂಜ್ ಇರ್ತದೆ ನೋಡ್ರಿ. ಹೋಲ್ ಕರ್ನಾಟಕಕ್ಕೆಲ್ಲ ಒಂದೇ ಕ್ವಶನ್ ಪೇಪರ್ ಇರೋಂಗಿಲ್ಲ, ಡಿಸ್ಟಿಕ್ ವೈಸ್ ಇದ್ದಿರ್ತದೆ. ಇವಾಗ ನಮ್ಮದು ಕಲಬುರಗಿ ಇದೆ ಅಂದರೆ ಕಲಬುರಗಿಯಲ್ಲಿ ಒಂದು ಕ್ವಶನ್ ಪೇಪರ್ ಬೇರೆ ಇದ್ದಿರ್ತದೆ ರೀ. ಓಕೆ, ಎಸ್, ಕಲಬುರಗಿ ಕ್ವಶನ್ ಪೇಪರ್ ಬೇರೆ ಇದ್ದಿರ್ತದೆ. ಬೀದರ್ ಇದ್ದರೆ ಬೀದರ್ ಕ್ವಶನ್ ಪೇಪರ್ ಬೇರೆ ಇದ್ದಿರ್ತದೆ. ರಾಯಚೂರು ಇದ್ದರೆ ರಾಯಚೂರು ಕ್ವಶನ್ ಪೇಪರ್ ಬೇರೆ ಇದ್ದಿರ್ತದೆ. ನಿಮ್ದೇನಾದರೂ ಬೆಂಗಳೂರು ಇದ್ದಿತ್ತು ಅಂದರೆ ಬೆಂಗಳೂರು ಕ್ವಶನ್ ಪೇಪರ್ ಬೇರೆ ಇರ್ತದೆ ರೀ. ಓಕೆ, ಎಲ್ಲ ಕಡೆನೂ ಸೇಮ್ ಕ್ವಶನ್ ಪೇಪರ್ ಇರೋಂಗಿಲ್ಲ, ಡಿಸ್ಟಿಕ್ ವೈಸ್ ಚೇಂಜಸ್ ಇರುತ್ತೆ. ಫಸ್ಟ್ PUC ಸೆಕೆಂಡ್ PUC.
ಮತ್ತು ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಫಸ್ಟ್ ಪಿ ಯು ಸಿದವರಿಗೆ ಕ್ವಶನ್ ಪೇಪರ್ ಮಿಡ್ ಟರ್ಮ್ ನಿಮ್ಮ ಕಾಲೇಜಲ್ಲೇ ಪ್ರಿಪೇರ್ ಮಾಡ್ಬೋದು ರೀ. ಇಟ್ ಡಿಪೆಂಡ್ಸ್ ಅಪಾನ್ ಡಿಸ್ಟಿಕ್. ಅದಾದ್ಮೇಲೆ ವರ್ಕ್ ಬುಕ್ಕಲ್ಲಿಂದ ಹೇಳಿದ್ದೀನಲ್ವ, ಕಾಂಪ್ರಿಹೆನ್ಷನ್ ಪ್ಯಾಸೇಜ್, ರೆಫರೆನ್ಸ್ ಸ್ಕಿಲ್ಸ್, ಲೆಟರ್ ರೈಟಿಂಗ್ ಇದೇನದ ಇದೆಲ್ಲ ಅದರಲ್ಲಿಂದ ಅದ. ಎಸ್, ಇಟ್ ಈಸ್ ಸೆಕೆಂಡ್ ಟೆಸ್ಟ್. ಮಿಡ್ ಟರ್ಮಿಗೆ ಏನದ ಇಲ್ಲಿ ತನಕ ಅದ ನೋಡಿರಿ. ಅಪ್ ಟು ದಿಸ್ ಮಚ್ ಏನಂದರೆ ಮಿಡ್ ಟರ್ಮಿಗೆ ಕೇಳ್ತಕ್ಕಂಥ ಒಂದು ಸಿಲೆಬಸ್ ಇದೆ ರೀ. ಓಕೆ, ಅದಾದ್ಮೇಲೆ ನಂಗೆ ಹಿಂದಿ ಓದ್ಲಿಕ್ಕೆ ಬರೋಂಗಿಲ್ಲ, ಇಲ್ಲಿ ಹಿಂದಿ ಸಿಲೆಬಸ್ ಇದೆ ನೋಡ್ಕೊಳ್ರಿ. ಓಕೆ, ಮತ್ತು ಇದನ್ನು ಬಿಟ್ರೆ ಅಂದರೆ ಎಸ್ ತೆಲುಗು ಇದೆ ನೋಡಿರಿ, ತೆಲುಗುನೂ ಓದ್ಲಿಕ್ಕೆ ಬರೋಂಗಿಲ್ಲ. ಆಮೇಲೆ ಉರ್ದು ಇದೆ, ಇದನ್ನು ನೋಡ್ಕೊಳ್ರಿ. ಇದನ್ನು ಬಿಟ್ಟರೆ ಮತ್ತು ಸಂಸ್ಕೃತ ಇದೆ ನೋಡಿರಿ, ಸಂಸ್ಕೃತನ ನೋಡ್ಕೊಳ್ರಿ. ಆಯ್ತಲ್ವ. ಆಪ್ಷನಲ್ ಕನ್ನಡ, ಯಾರಾದರೂ ಆಪ್ಷನಲ್ ಕನ್ನಡ ತೊಗೊಂಡಿದ್ರಿಂದ ಸಬ್ಜೆಕ್ಟ್ ಕೋಡ್ 16 ಇರ್ತದೆ, 16 ಅದ ನೋಡಿರಿ. ಸೊ ಇವಾಗ ನೆಕ್ಸ್ಟ್ ನಾವು ಎಲ್ಲಿ ಹೋಗೋಣ ಅಂದರೆ ಎಸ್ ಹಿಸ್ಟ್ರಿದವರು ಹಿಸ್ಟ್ರಿ ನೋಡ್ಕೊಳ್ರಿ, ಹಿಸ್ಟ್ರಿ ಸಿಲೆಬಸ್. ಅದನ್ನು ಬಿಟ್ಟರೆ ಎಸ್ ಇತಿಹಾಸ, ಇತಿಹಾಸ. ಆಮೇಲೆ ಎಕನಾಮಿಕ್ಸ್ ನೋಡಿರಿ. ಎಕನಾಮಿಕ್ಸ್ ಸಿಲೆಬಸ್ ನೋಡ್ಕೊಳ್ರಿ. ಸೊ ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಅಂದರೆ ಏನು ರೀ? ಅರ್ಥಶಾಸ್ತ್ರ, ಹೌದಲ್ವಾ? ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಒಂದು 10 to 20% ಸಿಲೆಬಸ್ ವೇರಿಯೇಷನ್ ಆಗುತ್ತೆ. ಜಿಯೋಗ್ರಫಿ, ಭೂಗೋಳಶಾಸ್ತ್ರ ನೋಡಿರಿ, ಕನ್ನಡದಲ್ಲೂ ಇಂಗ್ಲೀಷಲ್ಲಿ. ಬಿಸ್ನೆಸ್ ಸ್ಟಡೀಸ್ ಇದೆ ನೋಡಿರಿ. ಜಿಯೋಗ್ರಫಿ ಐ ಥಿಂಕ್ ಓನ್ಲಿ ಇಂಗ್ಲೀಷಲ್ಲೇ ಇದೆ ಅಂತ ಅನ್ಕೋತೀನಿ. ಸೋಷಿಯಾಲಜಿ, ಸಮಾಜಶಾಸ್ತ್ರ ಸಿಲೆಬಸ್ ನೋಡ್ಕೊಳ್ರಿ. ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರ ಇದೆ ನೋಡಿರಿ. ತುಂಬ ವಿದ್ಯಾರ್ಥಿಗಳು ನಂದು ಸಬ್ಸ್ಕ್ರೈಬರ್ಸ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಾನು ಇವುಗಳನ್ನು ಹೇಳ್ತಾ ಇಲ್ಲ. ಅಕೌಂಟೆನ್ಸಿ ನೋಡ್ಕೊಳ್ರಿ. ಡೈರೆಕ್ಟ್ ಏನದ ಇವಾಗ ನಾನು ಸ್ಟ್ಯಾಟಿಸ್ಟಿಕ್ಸಿಗೆ ಹೋಗ್ತೀನಿ ಅಂತ. ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಕೋಡ್ 31 ಇದೆ ನೋಡಿರಿ. ಮಿಡ್ ಟರ್ಮ್ ಸಿಲೆಬಸ್ ನೋಡಿರಿ. ಇನ್ಕ್ಲೂಡಿಂಗ್ ಫಸ್ಟ್ ಟೆಸ್ಟ್ ಪೋರ್ಷನ್ ಅಂತ, ಇದು ಫಸ್ಟ್ ಟೆಸ್ಟ್ ಪೋರ್ಷನ್ ಇದೆ ನೋಡಿರಿ. ಇಂಟ್ರೊಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್, ಸಮ್ ಬೇಸಿಕ್ ಕಾನ್ಸೆಪ್ಟ್, ಆರ್ಗನೈಸೇಷನ್ ಆಫ್ ಡಾಟಾ, ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬ್ಯುಲೇಷನ್ ಆಫ್ ಡಾಟಾ ಇದೆ. ಡ್ರಾಮ್ಯಾಟಿಕ್ ಆ್ಯಂಡ್ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಆಫ್ ಡಾಟಾ ಇದೆ ನೋಡಿರಿ. ಇದಿಷ್ಟು ಪ್ಲಸ್ ಅದ್ರ ಜೊತೆಗೆ ಏನಂದರೆ ಕೇವಲ ಒಂದಿದೆ ನೋಡಿರಿ ಚಾಪ್ಟರ್, ಅನಲೈಸಿಸ್ ಆಫ್ ಯೂನಿವರಿಯೇಟ್ ಡಾಟಾ ಅಂತ. ಇದಿಷ್ಟು ಏನಂದರೆ ಸ್ಟ್ಯಾಟಿಸ್ಟಿಕ್ಸ್ ಬಂತು ನೋಡಿರಿ. ಇವಾಗ ನಮಗೆ ಸೈನ್ಸಲ್ಲಿಂದು ಯಾವುದು ಅಂದರೆ ಒಂದು ಸಬ್ಜೆಕ್ಟು ಫಿಸಿಕ್ಸ್, ಸಬ್ಜೆಕ್ಟ್ ಕೋಡ್ 33 ಇದೆ. ಮಿಡ್ ಟರ್ಮ್ ಸಿಲೆಬಸ್ ನೋಡಿರಿ. ಮಿಡ್ ಟರ್ಮ್ ಸಿಲೆಬಸ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ತುಂಬ ಈಸಿ ಇದೆ. ಇದು ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಎ ಪ್ಲೇನ್, ಲಾಸ್ ಆಫ್ ಮೋಷನ್, ವರ್ಕ್, ಎನರ್ಜಿ ಆ್ಯಂಡ್ ಪವರ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್, ಅದಾದ ನಂತರ ಗ್ರಾವಿಟೇಷನ್. ಓಕೆ, ಸೊ ಇಷ್ಟು ಮಿಡ್ ಟರ್ಮ್ ಫಿಸಿಕ್ಸ್ ಆಯಿತು. ಇವಾಗ ಕೆಮಿಸ್ಟ್ರಿ ಹೋಗೋಣ ಅಂತ. ತುಂಬ ವಿದ್ಯಾರ್ಥಿಗಳೆಲ್ಲ ಕೆಮಿಸ್ಟ್ರಿ ಡಿಫಿಕಲ್ಟ್ ಆಗುತ್ತೆ, ಇವಾಗಿಂದನೇ ಅಭ್ಯಾಸ ಮಾಡಿರಿ. ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ, ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಅಪ್ ಟು ಹೈಪರ್ ಕಾಂಜುಗೇಟ್ ಎಫೆಕ್ಟ್ ಅಂತ ಏನೋ 12.7.9 ಇದೆ ನೋಡಿ, ಅಲ್ಲಿ ತನಕ ಓದಿ. ಪ್ಲಸ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಡಿಕ್ ಪ್ರಾಪರ್ಟೀಸ್. ಓಕೆ, ಇದು ಫಸ್ಟ್ ಟರ್ಮ್ ಪೋರ್ಷನ್ ಅಂದನ. ಇಷ್ಟೊತ್ತನ ಫಸ್ಟ್ ಟರ್ಮ್ ಪೋರ್ಷನ್ ಹೇಳಿದ್ದೀನಿ. ಪ್ಲಸ್ ಅಂದನ ಏನಿರುತ್ತೆ ಅಂದರೆ ಸ್ಟ್ರಕ್ಚರ್ ಆಫ್ ಆಟಮ್ ಇರುತ್ತೆ, ಅಟಮ್. ನೆಕ್ಸ್ಟ್ ರಿಮೈನಿಂಗ್ ಪೋರ್ಷನ್ಸ್ ಆಫ್ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್, ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮೊಲಿಕ್ಯುಲರ್ ಸ್ಟ್ರಕ್ಚರ್, ಥರ್ಮೋಡೈನಮಿಕ್ಸ್. ಇಷ್ಟು ಏನಂದರೆ ಇದು ಕೆಮಿಸ್ಟ್ರಿ ಇದೆ ರೀ. ಇವಾಗ ಬಂದು ನೋಡ್ರಿ ಮ್ಯಾಥಮೆಟಿಕ್ಸ್. ಸೊ ಮ್ಯಾಥ್ಸಲ್ಲಿ ನಿಮಗೆ ಸೆಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಕಾಂಪ್ಲೆಕ್ಸ್ ನಂಬರ್ಸ್, ಕಾಂಪ್ಲೆಕ್ಸ್ ನಂಬರ್ಸ್. ಓಕೆ, ಅದರ ಜೊತೆಗೆ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಲೀನಿಯರ್ ಇನ್ಇಕ್ವಾಲಿಟೀಸ್, ಸ್ಟ್ರೇಟ್ ಲೈನ್ಸ್, ಕೋನಿಕ್ ಸೆಕ್ಷನ್ಸ್. ನಾನು ಮ್ಯಾಥಮೆಟಿಕ್ಸ್ ಎಲ್ಲನೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೇಳಿದ್ದೀನಿ ರೀ. ಓಕೆ, ತಾವುಗಳನ್ನು ಪ್ರಾಕ್ಟೀಸ್ ಮಾಡಿರಿ ಸಾಕು, ಅದಕ್ಕೆ ಬಿಟ್ಟು ಮತ್ತೇನು ಓದೋದು ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ಬಂತು ನೋಡ್ರಿ ಬಯಾಲಜಿ. ಬಯಾಲಜಿ ನೋಡ್ರಿ. ಫಸ್ಟ್ನ ದ ಲಿವಿಂಗ್ ವರ್ಲ್ಡ್, ಬಯಾಲಜಿಕಲ್ ಕ್ಲಾಸಿಫಿಕೇಷನ್, ಪ್ಲ್ಯಾಂಟ್ ಕಿಂಗ್ಡಮ್, ಆ್ಯನಿಮಲ್ ಕಿಂಗ್ಡಮ್, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಪ್ ಟು ಎಷ್ಟು ಕೊಟ್ಟಿದೆ ನೋಡ್ರಿ. ಅದು ಅಷ್ಟೇ ಅಲ್ಲದೆ ಮತ್ತೆ ಕೊಟ್ಟಿದ್ದ ನೋಡ್ರಿ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್, ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದ ನೋಡ್ರಿ. ಓಕೆ, ಅದು ಕೇವಲ ನಮಗೇನಿದ್ದಿತ್ತು ಫಸ್ಟ್ ಟೆಸ್ಟಿಗೆ ಅಂದರೆ ಸ್ವಲ್ಪ ಇದ್ದಿತ್ತು, ಬಟ್ ಇವಾಗ ಕಂಪ್ಲೀಟ್ ಕೊಟ್ಟಿದ್ದಾನೆ. ಎನಾಟಮಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆ್ಯನಿಮಲ್ಸ್. ಇದಿಷ್ಟು ಏನಂದರೆ ಬಯಾಲಜಿ ಇದೆ ನೋಡ್ರಿ.
ಸೊ ಬಯಾಲಜಿ ಬಿಟ್ಟರೆ ಮತ್ತೆ ಯಾವುದು ಅಂದರೆ ಎಲೆಕ್ಟ್ರಾನಿಕ್ಸ್. ಕೆಲವೊಂದು ವಿದ್ಯಾರ್ಥಿಗಳೆಲ್ಲ ಎಲೆಕ್ಟ್ರಾನಿಕ್ಸ್ ತೊಗೊಂಡಿರ್ತಾರಲ್ವ. ಸೊ ಸಿಲೆಬಸ್ ನೋಡ್ರಿ ಎಲೆಕ್ಟ್ರಾನಿಕ್ಸ್ ಏನಿದೆ ಅಂದರೆ ಎಸ್ ಮಿಡ್ ಟರ್ಮ್ ಸಿಲೆಬಸ್ಸು. ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಾನಿಕ್ಸ್, ಪ್ರಿನ್ಸಿಪಲ್ಸ್ ಆಫ್ ಎಲೆಕ್ಟ್ರಿಸಿಟಿ, ನೆಟ್ವರ್ಕ್ ಥಿಯರಮ್ಸ್ ಆ್ಯಂಡ್ AC ಪ್ರಿನ್ಸಿಪಲ್ಸ್, ಪ್ಯಾಸಿವ್ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್, ರೆಸಿಸ್ಟರ್ಸ್, ಕೆಪಾಸಿಟರ್ಸ್. ಅದನ್ನು ಬಿಟ್ಟರೆ ಸೆಮಿ ಕಂಡಕ್ಟರ್ಸ್, ಡಯೋಡ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಡಯೋಡ್ಸ್, ಸೆಮಿ ಕಂಡಕ್ಟರ್ ಥಿಯರಿ, ಟೈಪ್ಸ್ ಆಫ್ ಸೆಮಿ ಕಂಡಕ್ಟರ್ಸ್, PN ಜಂಕ್ಷನ್, ಜಂಕ್ಷನ್ ಡಯೋಡ್. ಓಕೆ, ನೆಕ್ಸ್ಟ್ VI ಕ್ಯಾರೆಕ್ಟರಿಸ್ಟಿಕ್ಸ್, ವೇವ್ ಶೇಪಿಂಗ್ ಸರ್ಕ್ಯೂಟ್ಸ್, ರೆಕ್ಟಿಫಿಕೇಷನ್, HWR, FWR. ಇದಿಷ್ಟು ಏನು ಅಂದರೆ ನಮಗೆ ಎಲೆಕ್ಟ್ರಾನಿಕ್ಸ್ ಸಿಲೆಬಸ್ ಇದೆ ರೀ. ಓಕೆ, ಸೊ ಅದಕ್ಕೆ ಬಿಟ್ಟರೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಯಾರಾದರೂ ತೊಗೊಂಡಿದ್ರೆ ಅಂದರೆ ಇದು ಸಿಲೆಬಸ್ ಇದೆ ನೋಡಿರಿ. ಓಕೆ, ಐ ಥಿಂಕ್ ಕಂಪ್ಲೀಟ್ ಫಸ್ಟ್ PUC ಇದೆಲ್ಲನೂ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆ ಇನ್ನೊಂದು ಏನು ಅಂದರೆ ತುಂಬ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಎಸ್ ಸಿಲೆಬಸ್ ಕಂಪ್ಲೀಟೆಡ್. ಸೆಕೆಂಡ್ ಒನ್ ಡೇಟ್. ಇದನ್ನು ಡೇಟ್ ಒನ್ ಅಂದರೆ ಕೆಲವೊಂದು ಕಾಲೇಜಸಲ್ಲಿ ಬೇರೆ ಬೇರೆ ಇದ್ದಿರ್ತದೆ ರೀ. ಕೆಲವೊಂದು ಕಾಲೇಜಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಕೆಲವೊಂದು ಕಾಲೇಜಲ್ಲಿ ಈ ತಿಂಗಳಲ್ಲಿ ಇದ್ದಿರ್ತದೆ ನೋಡಿರಿ, ಸೆಪ್ಟೆಂಬರಲ್ಲಿದೆ. ಕೆಲವೊಂದು ತಿಂಗಳಲ್ಲಿ ಅಕ್ಟೋಬರ್ಲೂ ಇಲ್ಲಿದೆ ನೋಡಿರಿ. ಅಕ್ಟೋಬರ್ ನಿಮಗೆ ಏನಂದರೆ ಒಂದು 15-20ಕ್ಕೆ ಸ್ಟಾರ್ಟ್ ಆಗ್ಬೋದು. ನವಂಬರ್ 10-15 ತನಕನೂ ಮುಗಿಸ್ಬೇಕು ನೋಡಿರಿ. ಇಲ್ಲಿ ತನಕನೂ ಮುಗೀತದೆ. ಇಟ್ ಡಿಪೆಂಡ್ಸ್ ಅಪಾನ್ ಕಾಲೇಜ್. ಬಟ್ ಕೆಲವೊಂದು ಕಾಲೇಜಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದನ್ನು. ಮ್ಯಾಕ್ಸಿಮಮ್ ಕಾಲೇಜಲ್ಲಿ ಯಾವಾಗಿರುತ್ತೆ ಅಂದರೆ ಅಕ್ಟೋಬರಲ್ಲಿ ಇರ್ತದೆ ನೋಡಿರಿ. ಅಕ್ಟೋಬರ್, ನವಂಬರ್ 2 ಮಂತ್ಸಲ್ಲಿ ಇರುತ್ತೆ. ಬಟ್ ನಿಮಗೆ ಇನ್ನೂ ಟೈಮ್ ಇದೆ ರೀ, ಒಂದು 30 ಡೇಸ್ ಟೈಮ್ ಇದೆ. ಎಲ್ಲರೂ ಚೆನ್ನಾಗಿ ಪ್ರಾಪರ್ ಪ್ಲ್ಯಾನ್ ಮಾಡಿ ನಾನು ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ಸನ್ನು ನೀಟಾಗಿ ಇಟ್ಕೊಂಡು ತಾವು ಒಂದು ಪ್ಲ್ಯಾನ್ ಪ್ರಕಾರ ಸ್ಟಡಿಯನ್ನು ಮಾಡಿರಿ. ಓಕೆ, ಡೋಂಟ್ ವೇಸ್ಟ್ ಯುವರ್ ಟೈಮ್. ಯಾಕಂದರೆ ಇದೇನು ಟೈಮ್ ಅದಲ್ವ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ದಿಸ್ ಟೈಮ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾರು ನನ್ನ ಕಡೆಯಿಂದ ಆಗಂಗಿಲ್ಲ ಅಂತ ಅನ್ನಕ್ಕೆ ಹೋಗಬೇಡ್ರಿ, ಡೆಫಿನೆಟ್ಲಿ ಆಗುತ್ತೆ. ಅಷ್ಟೇ ನೀವೇನಂದರೆ ಮನಸ್ಸು ಮಾಡಬೇಕು ರೀ. ಹೇಳ್ರಿ, ಎದ್ದೇಳ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಚೆನ್ನಾಗಿ ಪ್ಲ್ಯಾನ್ ಮಾಡಿರಿ, ಅಭ್ಯಾಸ ಮಾಡಿರಿ. ಡೆಫಿನೆಟ್ಲಿ ನಿಮಗೆ ಔಟ್ ಆಫ್ 80 ಅಂದರೆ 70+ ಬರ್ತದೆ. ಮತ್ತು ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಲಿ, ಮತ್ತು ಓಲ್ಡ್ ಕ್ವಶನ್ ಪೇಪರ್ ಆಗಲಿ, ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಲಿ, ಇವೆಲ್ಲವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಬರ್ತಕ್ಕಂಥ ದಿನಗಳಲ್ಲಿ. ಫಸ್ಟ್ ಒನ್ ಈಸ್ ಕ್ವಶನ್ ಪೇಪರ್ ಪ್ಯಾಟರ್ನ್, ಓಲ್ಡ್ ಕ್ವಶನ್ ಪೇಪರ್, ಇಂಪಾರ್ಟೆಂಟ್ ಕ್ವಶನ್ಸ್, ಬ್ಲೂ ಪ್ರಿಂಟ್ ಎಲ್ಲವನ್ನು ನಾನು ನೆಕ್ಸ್ಟ್ ಒಂದು ವಿಡಿಯೋಲಿ ಹೇಳ್ಕೊಡ್ತೀನಿ ಅಂತ. ಓಕೆನಾ? ಸೊ ಅಲ್ಲಿ ತನಕ ತಾವೇನು ಮಾಡಬೇಕು ಅಂದರೆ ನನ್ನ ಚಾನಲಿಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿರಿ. ಇದು ಮಿಡ್ ಟರ್ಮ್ ಸಿಲೆಬಸ್ ಏನಿದೆ ಅಲ್ವಾ, ಇದರದ್ದು PDF ನಾನೇನು ಅಂದರೆ ನಿಮಗೆ ಟೆಲಿಗ್ರಾಮಲ್ಲಿ ಕಳಿಸ್ತೀನಿ ಅಂತ. ಓಕೆ, ಹಾಗಾಗಿ ತಾವು ಜಾಯಿನ್ ಆಗಿರಿ. ಟೆಲಿಗ್ರಾಮ್ ತುಂಬಾ ಯೂಸ್ ಇದೆ. ಆ ಒಂದು ಅಪ್ಲಿಕೇಶನನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ರಿ ಎಲ್ಲರೂ. ಓಕೆನಾ? ಸೊ ಈ ಒಂದು ವಿಡಿಯೋನ ಇಷ್ಟು ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಬರ್ತಕ್ಕಂಥ ದಿನಗಳಲ್ಲಿ ನಾನು ನಿಮಗೆ ತುಂಬ ಯೂಸ್ ಇರ್ತಕ್ಕಂಥ ವಿಡಿಯೋಗಳನ್ನು ಮಾಡ್ತೀನಿ ಅಂತ್ರಿ. ಓಕೆನಾ? ಸೊ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸಿಗೂ ಸಹ ಈ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡಿರಿ. ಮತ್ತು ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿರಿ. ಮತ್ತು ನಿಮ್ಮ ಫ್ರೆಂಡ್ಸಿಗೂ ಎಲ್ಲ ಏನಂದರೆ ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಕ್ಕೆ ಹೇಳ್ರಿ. ಓಕೆನಾ? ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.